ಆಯಿತು, ನಾನು ಮಾತಾಡ್ತೀನಿ. ಮೇಡಮ್, ಆ ಶೂಟರು ನಿಮ್ಮ ಹತ್ರನೇ ಡೈರೆಕ್ಟಾಗಿ ಮಾತಾಡಬೇಕಂತ. ಇಷ್ಟು ಬೇಗ ನಿನ್ನ ಫೋನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಲೋ ಪ್ರೊಫೈಲ್ ಅಂದಾಗ ಟಾರ್ಗೆಟ್ ಬ್ಯಾಕ್ಗ್ರೌಂಡು ಹೀಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮೆಮ್ ಸಾಬ್. ಈಗೇನಾಯಿತು? ನಿನ್ನಿಂದ ಕೆಲಸ ಆಗಲ್ಲ ಅಂದರೆ ಹೇಳು, ನಾನು ಬೇರೆ. ಮೆಮ್ ಸಾಬ್, ಕೆಲಸ ಕಾಂಪ್ಲಿಕೇಟೆಡ್ ನಿಜ, ಆದರೆ ಆಗಲ್ಲ ಅಂತ ನಾನು ಹೇಳಿಲ್ವಲ್ಲ. ನನ್ನ ಹತ್ರ ಡೀಲ್ ತಗೊಂಡ್ರೆ ಒಂದು ಪ್ರಾಣ ಹೋಗಬೇಕು, ಇಲ್ಲ ಪ್ರಾಣ ಕೊಡಬೇಕು. ನಾವು ಅಷ್ಟೇ ಮೆಮ್ ಸಾಬ್, ನಾವು ಡೀಲ್ ತಗೊಂಡ್ಮೇಲೆ ಪ್ರಾಣ ತೆಗಿತೀವಿ, ಇಲ್ಲ ಪ್ರಾಣ ಕೊಡ್ತೀವಿ. ನಾನು ಕಾಲ್ ಮಾಡಿದ್ದು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳೋಕ್ಕೆ. ಅದು ಇವತ್ತು ರಾತ್ರಿನೇ. ಕೆಲಸ ಮುಗಿಸಿ ನಿಮಗೆ ಕಾಲ್ ಮಾಡ್ತೀನಿ. ನೀವು ಮೊದಲು ಕೊಟ್ಟಿದ್ದ ಜಾತಕ ನೋಡಿ ನಂಗೆ ನಿಜವಾಗ್ಲೂ ಗಾಬರಿ ಆಗಿಬಿಟ್ಟಿತ್ತು ಜಾನಕಿ ಅವರೇ. ಆದರೆ ಈಗ ಸಮಾಧಾನ ಆಯಿತು. ಏನೇ ಆಗಲಿ ಈ ದೊಡ್ಡ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ನೆಗ್ಲೆಕ್ಟ್ ಮಾಡೋದು ತಪ್ಪಲ್ವಾ ಬ್ರೋ? ಹೌದೌದು, ತುಂಬ ದೊಡ್ಡ ತಪ್ಪು ಸಿಸ್ಟ್ರು. ಪರವಾಗಿಲ್ಲ ಅಂತ ಗುರುಗಳೇ ಹೇಳಿದಾರಲ್ವ. ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಾರೆ, ಅವ್ರನ್ನೇ ನಾವು ಕ್ಷಮಿಸ್ತೀವಿ. ಗೊತ್ತಿಲ್ಲದೆ ತಪ್ಪು ಮಾಡಿದವ್ರನ್ನ ಕ್ಷಮಿಸೋಕ್ಕಾಗಲ್ವಾ? ಕ್ಷಮಿಸಿ, ಪರವಾಗಿಲ್ಲ ಬಿಡಿ. ಹೇಗೂ ಗುರುಗಳು ಹೇಳಿದಾರಲ್ಲ, ಯಾವ ಆತಂಕನೂ ಇಲ್ಲ ಅಂತ. ನಾವು ಆದಷ್ಟು ಬೇಗ ಮದುವೆ ಕೆಲಸನ ಶುರು ಮಾಡ್ಕೊಂಡ್ಬಿಡ್ಬೇಕು. ಏನು ಸಿಸ್ಟ್ರು ಇದು ಎಲ್ಲ ಉಲ್ಟಾ ಹೊಡಿತಿದೆಯಲ್ಲ? ಉಲ್ಟಾ ಅಲ್ಲ, ಅವ್ರು ಲಾಗ ಹಾಕಿದ್ರು ಈ ಮದುವೆ ನಡೆಯಲ್ಲ. ಗುರುಗಳು ಏನೇ ಹೇಳಿದ್ರು ಅಲ್ಲಿ ಕೀರ್ತನ ಹೆಣಿತಿರೋ ಬಲೆನೇ ಬೇರೆ. ಹೌದೌದು, ಅದು ನಿಜ. ಈ ದಿವ್ಯನ್ ಜಾತಕ ಏನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಸರಿ, ನಾವಿನ್ನು ಹೊರಡ್ತೀವಿ. ಅಮ್ಮ, ಗುರುಗಳು ನಿಮ್ಗೆ ಕರಿತಾ ಇದ್ದಾರೆ. ನನ್ನ? ಹಾಂ, ನಿಮ್ಮನ್ನೇ. ಗುರುಗಳೇ, ಜಾನಕಮ್ಮ, ಕೆಲವು ವಿಷಯಗಳನ್ನ ನಾವು ತರ್ಕ ಮಾಡಬಾರ್ದು. ದೈವಿಚ್ಛೆನ ತರ್ಕ ಮಾಡೋ ಅಷ್ಟು ದೊಡ್ಡವರು ನಾವಲ್ಲ. ಆದರೆ ಜಾತಕ ನೋಡಿದಾಗ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ತಿಳಿಸೋ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ತು. ಹೇಳಿ ಗುರುಗಳೇ. ಈ ಜಾತಕ ಏನು, ಎತ್ತ, ಯಾರ್ದು ಅನ್ನೋದಕ್ಕಿಂತ ಈ ಜಾತಕ ಅವ್ರ ಹುಡುಗನಿಗೆ ಚೆನ್ನಾಗಿ ಹೊಂದುತ್ತೆ. ನೀವು ತಂದುಕೊಂಡ ಜಾತಕದ ಹೆಣ್ಮಗುಗೆ ಸದ್ಯದಲ್ಲೇ ಒಂದು ದೊಡ್ಡ ಕಂಟಕ ಕಾಕ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಏನು ಸಿಸ್ಟರ್ ನೀನು, ನನ್ನ ಡಾರ್ಲಿಂಗಿಂತ ಡೇರಿಂಗ್ ನೀನು. ಎಂಥ ಅದ್ಭುತ ಎಂಟ್ರಿಯಾ, ಸೂಪರ್. ನೀನು ಏನು ಯೋಚನೆ ಮಾಡಬೇಡ ಅಣ್ಣ, ಬಂದಿರೋದು ನಿಶ. ಮೊದಲು ಮಾಡಿಸಿದ ಜಾತಕನೇ ಬೇರೆ, ಈಗಿನ ಜಾತಕನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದ ಸಮಯ ಬದಲಾದರೆ ರಾಶಿ ನಕ್ಷತ್ರ ಎಲ್ಲ ಬದಲಾಗೇ ಆಗುತ್ತೆ. ಅವ್ರೇನಾದರೂ ನಮ್ಮಿಂದ ಮುಚ್ಚಿಡ್ತಿರ್ಬೋದಾ? ಆದರೂ ಅವ್ರು ಇದನ್ನೆಲ್ಲ ಹೇಳುವಾಗ ಒಂದು ರೀತಿ ಗಾಬರಿಯಾಗೇ ಇದ್ದರು. ಏನೇ ಆಗಲಿ,
ಯಾವುದಕ್ಕೂ ಅವ್ರ ಹತ್ರ ಒಂದ್ಸಾರಿ ನಾನೇ ಹೋಗಿ ಮಾತಾಡೋದು ಒಳ್ಳೇದು. ಬಾ ಅದೇ ಬಾ. ಆಯ್ತು ಮಾವ, ಆಯ್ತು. ಸೀತಾ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ರೀ, ಅದು ಗಂಧ ಅಕ್ಷತೆ ತರೋದು ಮರ್ತ್ಬಿಟ್ಟೆ. ಹೋಗಿ ತೊಗೊಂಡು ಬಂದ್ಬಿಡ್ತೀನಿ. ಸರಿ ಸರಿ, ಬೇಗ ಬಾ. ಎಲ್ಲ ಮುಗ್ದು ಹೋಯ್ತು ಅಂದರೆ ಈ ಸೀತಾ ಆಂಟಿ ಯಾಕೆ ಟೆನ್ಷನಲ್ಲಿದ್ದಾರೆ? ಸಮಥಿಂಗ್ ಇಸ್ ಫಿಶಿ. ಈ ಜಾತಕ ಏನು ಎತ್ತ ಯಾರ್ದು ಅನ್ನೋದಕ್ಕಿಂತ ಈ ಜಾತಕ ಅವ್ರ ಹುಡುಗನಿಗೆ ಚೆನ್ನಾಗಿ ಹೊಂದುತ್ತೆ. ನೀವು ತಂದುಕೊಟ್ಟ ಜಾತಕದ ಹೆಣ್ಮಗುಗೆ ಸದ್ಯದಲ್ಲೇ ಒಂದು ದೊಡ್ಡ ಕಂಟಕ ಕಾಕ. ಜಾನಕಿ ಅವರೇ, ಏನಾದರೂ ಮರ್ತಿದ್ರಾ? ಇಲ್ಲ, ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನೋಡಿ ಜಾನಕಿ ಅವರೇ, ನಾನು ಚಿಕ್ಕಂದಿಂದಲೂ ಶಾಸ್ತ್ರ ಸಂಪ್ರದಾಯ ಅಂತ ನಡ್ಕೊಂಡು ಬಂದಿರೋಳು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಈ ಮನೆಗೆ ಸೊಸೆಯಾಗಿ ಬಂದಮೇಲೂ ಕೂಡ ನಾನು ಅದನ್ನೇ ನಡೆಸ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷ ಅಲ್ವಾ? ನಿಮ್ಮಂಥವ್ರ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಿರೋದು ಅವಳ ಪುಣ್ಯ. ಮದುವೆ ಅನ್ನೋದು ನಮ್ಮ ಮಕ್ಕಳು ಒಂದಾಗಿ ಜೀವನ ಕಟ್ಕೊಳ್ಳೋಕ್ಕೆ ಹಾಕು ಬುನಾದಿ. ಆ ಬುನಾದಿ ಗಟ್ಟಿಯಾಗಿರಬೇಕು ಅಂದರೆ ನಾವು ಮಾಡೋ ಮದುವೆ ಕಾರ್ಯಗಳು ಯಾವ ಲೋಪದೋಷನೂ ಇಲ್ಲದೆ ನಡೀಬೇಕು. ಯಾವುದೇ ವಿಷಯದಲ್ಲಿ ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ನಾವು ಗುರುಗಳ ಹತ್ರ ಬಂದು ಮಾತಾಡ್ಕೊಂಡು ಹೋಗ್ತೀವಿ. ಆದರೆ ಈ ಸರ್ತಿ ಯಾಕೋ ಗುರುಗಳು ಅಷ್ಟೆಲ್ಲ ಮಾತಾಡಿದ್ರು, ಅಷ್ಟೆಲ್ಲ ಸಮಾಧಾನ ಹೇಳಿದ್ರು, ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಆತಂಕ ಇದೆ. ಎಲ್ಲೋ ಏನೋ ತಪ್ಪಾಗಿದೆ ಅನ್ನೋ ಭಯ. ನನಗೆ ನಾನೇ ಮನಸ್ಸಿಗೆ ಎಷ್ಟು ಸಮಾಧಾನ ಮಾಡಿಕೊಂಡ್ರೂ ಸಮಾಧಾನ ಆಗ್ತಾ ಇಲ್ಲ ಜಾನಕಿ ಅವರೇ. ಅದು ನಿಮಗೇನಾದರೂ ಜಾತಕದ ವಿಷಯದಲ್ಲಿ ಅದೇ ಮಾತಾಡೋಣ ಅಂತ ಬಂದೆ. ಜಾನಕಿ ಅವರೇ, ನೀವು ಹೇಳಿದ್ರಿ ಮೊದಲು ಜಾತಕ ಬರ್ಸೋವಾಗ ಜಾತಕ ಹುಟ್ಟಿದ ಸಮಯ ಬದಲಾಗಿ ಹೋಯಿತು ಅಂತ ಅಲ್ವಾ? ಹುಟ್ಟಿದ ಸಮಯ ಬದಲಾದರೆ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಸ್ವಲ್ಪ ಬದಲಾವಣೆ ಆಗೇ ಆಗುತ್ತೆ. ಇವಾಗ ಜಾತಕ ಬರ್ಸೋವಾಗ ಮೂಲ ಜಾತಕ ಬರ್ಸಿದ್ರಲ್ಲ, ಅದೀಗ ನಿಮ್ಮ ಹತ್ರ ಇದೆಯಾ? ಅದೀಗಿಲ್ಲ. ಅದರಿಂದ ತುಂಬ ಸಮಸ್ಯೆ ಆಗೋಯ್ತಲ್ಲ, ಅದಿದ್ರೆ ಮತ್ತೆ ತಪ್ಪುಗಳಾಗ್ಬೋದು ಅಂತ ನಾನೇ ಅದನ್ನು ಹರಿದಾಕ್ಬಿಟ್ಟೆ. ಹರಿದಾಕ್ಬಿಟ್ರಾ? ನೀವೇನು ಚಿಂತೆ ಮಾಡಬೇಡಿ, ನಾನೀಗ ತಂದುಕೊಟ್ಟಿರೋದು ಸರಿಯಾದ ಜಾತಕನೇ. ಗುರುಗಳು ಅದನ್ನು ನೋಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಆಶೀರ್ವಾದನೂ ಮಾಡಿದ್ರಲ್ಲ. ಅದು ನಿಜಾನೇ ಜಾನಕಿ ಅವರೇ. ಆದರೂ ಏನೋ ಒಂಥರ ಗೊಂದಲ. ಈ ಹಗ್ಗದ ಉಯ್ಯಾಲೆ ಮೇಲೆ ಕೂತ್ಕೊಂಡು ಅದು ಕಿತ್ತು ಹೋಗಲ್ಲ ಅಂತ ಗೊತ್ತಿದ್ರೂ ಕೆಳಗಡೆ ಒಂದು ಹುಲ್ಲಿನ ಹಾಸಿಗೆ ಇದ್ದರೆ ಸಮಾಧಾನ ಆಗುತ್ತೆ. ಅದೇ ರೀತಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಸಣ್ಣ ಪುಟ್ಟ ದೋಷಗಳಿದ್ದರೆ ಒಂದು ವ್ರತ ಮಾಡಿಸಿದ್ರೆ ಒಳ್ಳೆಯದಾಗತ್ತಲ್ವಾ ಅನ್ನೋ ಯೋಚನೆ ಅಷ್ಟೇ. ಅಯ್ಯೋ, ಅದಕ್ಕೇನಂತೆ, ದೇವ್ರ ಕಾರ್ಯ ಅಂದರೆ ಒಳ್ಳೆಯದೇ ಅಲ್ವಾ? ವ್ರತ ಹರಕೆ ಪೂಜೆ ಅದೇನೇ ಇದ್ರೂ ಹೇಳಿ, ನಾನು ಮಾಡ್ತೀನಿ. ಅದು ನಾನು ನೀವು ಮಾಡುವಂಥದ್ದಲ್ಲ, ದಿವ್ಯ ಮಾಡಬೇಕು. ಹೇಗೂ ಭೀಮ್ನ ಅಮಾವಾಸ್ಯೆ ಬರ್ತಾ ಇದೆ. ದಿವ್ಯನ ಕೈಯಲ್ಲಿ ಭೀಮ್ನ ಅಮಾವಾಸ್ಯೆ ವ್ರತ ಮಾಡಿಸ್ಬಿಟ್ರೆ ಅಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಎಲ್ಲರ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಬೇಕಾದರೆ ನಾನು ಭೀಮ್ನ ಅಮಾವಾಸ್ಯೆ ವ್ರತ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಆಯಿತು, ಖಂಡಿತ ಮಾಡಿಸ್ತೀನಿ. ನಾವೇನೇ ಮಾಡಿದರೂ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ತಾನೇ. ಆಯಿತು, ನೀವಿನ್ನು ನೆಮ್ಮದಿಯಾಗಿ ಹೋಗಿ ಬನ್ನಿ. ಆಗಲಿ, ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು ನೋಡಿ. ಬನ್ನಿ, ನಾನು ದಾರಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತೀನಿ.
ಬೇಡ, ನಾನು ಹೋಗ್ತಾ ದಾರಿಲಿ ವಾಟ್ರ್ ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಕಟ್ಟಬೇಕು. ನಾನು ಹೋಗ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಇವತ್ತಿನ ಪಾಠ ಅರ್ಥ ಆಯಿತು ಅಂತ ಅನ್ಕೋತೀನಿ. ಗುರುಗಳೇ, ಪರಶಿವನ ಅಣತಿ ಇಲ್ಲದೆ ಒಂದು ಹುಲ್ಕಡ್ಡಿಗೂ ಅಲ್ಲಾಡಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ನೀವು ನಂಬ್ತೀರಾ? ಆದರೆ ಎಲ್ಲದಕ್ಕೂ ಕರ್ಮ ಕಾರಣ ಅಂತ ಅದೇ ಶಾಸ್ತ್ರ ಪ್ರತಿಪಾದಿಸುತ್ತೆ. ಹಾಗಾದರೆ ನಡೆಯೋ ಘಟನೆಗಳಿಗೆಲ್ಲ ಶಿವನ ಅಣತಿ ಕಾರಣನೋ ಮನುಷ್ಯನ ಕರ್ಮ ಕಾರಣನೋ? ಪ್ರತಿಯೊಂದು ಕರ್ಮದ ಹಿಂದೆ ಭಗವಂತನ ಸೂಚನೆ ಇದ್ದೇ ಇರುತ್ತೆ. ಒಂದು ಮೊಟ್ಟೆನ ನಾವೇ ಹೊಡೆದ್ರೆ ಒಂದು ಜೀವ ಸಾಯುತ್ತೆ, ಆದರೆ ಆ ಮೊಟ್ಟೆ ತನಗೆ ತಾನೇ ಹೊಡೆದ್ರೆ ಒಂದು ಜೀವ ಹುಟ್ಟುತ್ತೆ. ಸತ್ಯ ಅನ್ನೋದು ಕತ್ಲೆಯಿಂದ ಬೆಳಕು ಬರಲೇಬೇಕು. ಜಾನಕಿ, ಈಗ ಬಂದ್ಯಾ? ಹೋದ ಕೆಲಸ ಏನಾಯ್ತು? ಬೀಗರಿಗೆಲ್ಲ ವಿಷಯನೂ ಹೇಳ್ಬಿಟ್ಯಾ? ಅವ್ರೇನಂದ್ರು? ಯಾಕೆ ಏನೂ ಮಾತಾಡ್ತಾನೆ ಇಲ್ಲ? ಅವ್ರಿಗೆಲ್ಲ ಹೇಳ್ಬಿಟ್ಟೆ ತಾನೆ? ಸತ್ಯನ ಬಗ್ಗೆ ಮಾತಾಡ್ದೇನೆ? ಇಲ್ಲ ಅತ್ತೆ, ನಾನು ಸತ್ಯನ ವಿಚಾರನ ಏನೂ ಹೇಳಲಿಲ್ಲ. ಹೇಳ್ತಿದ್ಯಾ? ಮತ್ತೆ ಇಲ್ಲಿಂದ ಹೋಗುವಾಗ ಸತ್ಯನ ಜಾತಕನೇ ತಗೊಂಡು ಹೋಗಿದ್ದೆ ಅತ್ತೆ. ಆದ್ರೆ ದಿವ್ಯನ್ ಜಾತಕ ಅಂತ ಹೇಳಿ ಮತ್ತೆ ಸತ್ಯನ ಜಾತಕನೇ ಕೊಟ್ಬಿಟ್ಟೆ ಅತ್ತೆ. ಚೀಟಿಲ್ ಬಂದಿದ್ದು ಸತ್ಯನ ಹೆಸರೇ ಇರ್ಬೋದು ಅತ್ತೆ. ಆದರೆ ಚೀಟಿಲ್ ಬರೋದಕ್ಕಿಂತ ಮೊದಲು ಅಪ್ಪ ದೇವ್ರೆ, ದಿವ್ಯನ ಹೆಸರೇ ಬರಲಪ್ಪ. ಚೀಟಿ ಬಿಡಿಸುವಾಗಲೇ ದಿವ್ಯಾ ಹೆಸರೇ ಬರಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಅತ್ತೆ. ಹಾಗಿದ್ಮೇಲೆ ಅದೇ ತಾನೇ ನನ್ನ ಆಯ್ಕೆ. ನನ್ನ ಮನಸ್ಸಿಗೆ ಅನ್ಸಿದ್ದು ಮಾಡಿಬಿಟ್ಟೆ ಅತ್ತೆ. ಅಂದರೆ ನೀನು ದಿವ್ಯಾ ಹೇಳಿ ಸುಳ್ಳನ್ನೇ ಹೇಳಿಬಿಟ್ಟೆ? ಸತ್ಯ ಹೇಳೋದಕ್ಕೆ ತುಂಬ ಧೈರ್ಯ ಬೇಕು ಅತ್ತೆ. ಆ ಧೈರ್ಯ ನನ್ನಲ್ಲಿಲ್ಲ. ನನ್ನ ಮನಸ್ಸಲ್ಲಿರೋದು ಒಂದೇ ಅತ್ತೆ, ದಿವ್ಯನ ಮದುವೆ ಯಾವ ತೊಂದರೆ ಇಲ್ಲದೆ ಆಗಬೇಕು ಅಷ್ಟೇ. ನಾನು ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಗೊತ್ತಿಲ್ಲ ಅತ್ತೆ. ಆದರೆ ತಾಯಿಯಾಗಿ ಸರಿಯಾದ ನಿರ್ಧಾರ ಮಾಡಿದ್ದೀನಿ. ಒಬ್ಬ ಮಗಳ ಭವಿಷ್ಯಕ್ಕೋಸ್ಕರ ನಾನು ಇನ್ನೊಬ್ಬ ಮಗಳಿಗೆ ಕೆಟ್ಟವಳಾದರೂ ಪರವಾಗಿಲ್ಲ ಅತ್ತೆ. ಒಬ್ಬ ತಾಯಿಯಾಗಿ ನಿರ್ಧಾರ ಮಾಡಿದ್ದೀನಿ ಅಂದೆ. ಸತ್ಯನ್ಗೂ ನಿನ್ನ ತಾಯಿ ಅಲ್ವೇನೆ? ಲಾಲಿ ಹಾಡೋ ಭೂಮಿ ತಾಯಿಗೆ ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ
ಮುಚ್ಚಿಟ್ಟು ಈ ಮದುವೆ ಮಾಡ್ತೀನಿ ಅನ್ನೋದಾದರೆ ನಮ್ಮ ಸತ್ಯನ್ಗೆ ಇಲ್ಲಿ ಜಾಗ ಇಲ್ಲ ಅಂದಾಗಾಯ್ತು. ದಿವ್ಯನ ಮದುವೆ ಆಗಬೇಕು ಅಂದ್ರೆ ಸತ್ಯ ಇದರಿಂದ ದೂರ ಇರಲೇಬೇಕು ಅತ್ತೆ. ಸತ್ಯ ಎದುರುಗಡೆ ಇದ್ರೆ ಸುಳ್ಳು ಅಲ್ಲಿ ನಿಲ್ಲಲ್ಲ ಅತ್ತೆ. ನಾನು ಹೇಳಿದ ಸುಳ್ಳುಗಳಿಂದ ಈ ಮದುವೆ ಯಾವ ತೊಂದರೆ ಇಲ್ಲದೆ ನಡೆಯುತ್ತೆ ಅನ್ನೋದಾದರೆ ಸತ್ಯ ಅದರಿಂದ ದೂರ ಇರಲೇಬೇಕು. ಇರಲಿ ಬಿಡಿ. ನೀನು ಅವಳಿಗೆ ನ್ಯಾಯ ಕೊಡಿಸೋದೇ ಇಲ್ವಾ? ಆ ಮಗು ಹಾಗೆ ಇರಬೇಕಾ? ಲಾಕ್ಡೌನ್ ಅಂತ ಯಾರು ದೇವಸ್ಥಾನಕ್ಕೆ ಬರ್ತಿಲ್ಲ ಅನ್ಸುತ್ತೆ. ಈಗಿದ್ದಕ್ಕಿದ್ದಾಗೆ ದೇವರು ಬ್ಯುಸಿ, ದೇವರಿಗಿಂತ ಅರ್ಚಕರು ಬ್ಯುಸಿ. ನಿನ್ನೆನೂ ಸಿಗ್ಲಿಲ್ಲ, ಇವತ್ತು ಕಾಣಿಸ್ತಿಲ್ವಲ್ಲ. ಅವಳು ಬೇಬಿ ಏನೋ ನೀನೇ ಕಾಲ್ ಮಾಡಿದ್ಯೋ ಅಥವಾ ನಾನೇನಾದರೂ ಕನ್ಸು ಕಾಣ್ತಿದ್ದೀನೋ? ಆತಗೆ ಮುಂಚೆ ಬೆಸ್ಟ್ ಫ್ರೆಂಡ್ ಅಂತ್ಯ, ಕಾಲ್ ಮಾಡಿದ್ರೆ ಕಾಲ್ ಎಳಿತ್ಯಾ? ಸರಿ ಹೇಳು, ಏನು ವಿಷಯ? ವಿಷಯ ನೀನೇ ಹೇಳಬೇಕು. ನಿಮ್ಮಮ್ಮ ನಿನ್ನ ವಾಪಸ್ ಕರೆದ್ರಾ? ಎಲ್ಲ ಸರಿ ಹೋಯ್ತಾ? ಅಷ್ಟೆಲ್ಲ ಅದೃಷ್ಟ ಸೀನ್ ಇಲ್ಲ ಬಿಡು. ಹಾಗೆಲ್ಲ ಮಾತಾಡಬೇಡ ಸತ್ಯ. ನಿನ್ನ ಪಾಲಿಗೆ ಸಿಗ್ಬೇಕಾಗಿರೋ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ಹೆತ್ತವ್ರ ಕೋಪ ಹೊತ್ತು ಕಳಿಯೋಷ್ಟಲ್ಲಿ ಕರ್ಗೋಗುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವ್ರು ಬಂದೇ ಬರ್ತಾರೆ, ನಿನ್ನ ಮನೆಗೆ ಕರ್ದೇ ಕರೀತಾರೆ. ಹಾಗಂತ ನಾನು ಭ್ರಮೇಲಿ ಬದುಕಬೇಕಷ್ಟೆ. ನೋಡು ಸತ್ಯ, ನಾವು ಎಷ್ಟೊಂದು ಸತಿ ಭ್ರಮೆ ಅನ್ಕೊಂಡಿರೋದು ನಮ್ಮ ಬದುಕಲ್ಲಿ ಸತ್ಯ ಆಗತ್ತೆ. ನೋಡ್ತಾ ಇರು, ನಿನ್ನ ಜೀವನದಲ್ಲೂ ನೀನು ಭ್ರಮೆ ಅನ್ಕೊಂಡಿರೋದು ಸತ್ಯ ಆಗೇ ಆಗುತ್ತೆ. ನೀನೇನು ಜ್ಯೋತಿಷಿನ ಈ ರೀತಿ ಎಲ್ಲ ಭವಿಷ್ಯ ಹೇಳೋದಕ್ಕೆ? ಮತ್ತೆ ಈ ಪ್ರಶ್ನೆಗೆ ನಿನಗೆ ಉತ್ತರ ಬೇಕಾ? ಹಾಗೆ ಫ್ಲ್ಯಾಶ್ ಬ್ಯಾಕ್ ಹೋಗು, ಉತ್ತರ ನಿನಗೆ ಸಿಗುತ್ತೆ. ಇವಾಗ ನಿನ್ನ ಕಣ್ಣು ನೋಡಿ ನಿನ್ನ ಮಚ್ಚೆ ಇರೋದ್ರ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ನಿನಗೆ ನಂಬಿಕೆ ಬರುತ್ತೆ ನನ್ನ ಬಗ್ಗೆ, ನಮ್ಮ ಪವರ್ ಬಗ್ಗೆ. ಎಲ್ಲಿ ನನ್ನ ಕಣ್ಣು ಕಣ್ಣಿಟ್ಟು ನೋಡು. ನೋಡು ಸತ್ಯ. ಗೊತ್ತಾಯ್ತು. ಏನು ಗೊತ್ತಾಯ್ತು? ನಿನ್ನ ತಲೆ. ತಲೆ ಅಲ್ಲ ಸತ್ಯ, ಕಿವಿ. ನಿನ್ನ ಕಿವಿ ಹಿಂದೆ ಒಂದು ಮಚ್ಚೆ ಇದೆ ಅಲ್ವಾ? ಇವಾಗ ಉತ್ತರ ಕೊಡ್ಲಾ? ಏನು ಬೇಕಾಗಿಲ್ಲ, ಫೋನ್ ಇಡು ನೀನು. ಜಾತಕ ಟೆನ್ಷನ್ ಮುಗೀತಲ್ವಾ? ಇನ್ನೂ ಯಾಕೆ ಮೀಟಿಂಗ್ ಮಾಡೋ ಥರ ನನ್ನನ್ನು ಕರ್ಸಿ ನಿಲ್ಸಿದ್ದೀರಾ? ಓ, ಇನ್ನೂ ಏನಾದರೂ ತಲೆ ತಿನ್ನಕ್ಕೆ ಬಾಕಿ ಇದೆಯಾ? ಮುಚ್ಚೆ ಬಾಯಿ. ನಿನ್ನ ಅನಿಷ್ಟದ ಬುದ್ಧಿಯಿಂದ ಆಗಿರೋ ಅನರ್ಥನ ಸರಿ ಮಾಡೋಕೆ ಹೋಗಿ ಸೋತು ಸುಣ್ಣ ಆಗಿದ್ದೀನಿ. ಇಷ್ಟಾದರೂ ನಿನ್ನ ದರ್ಪದ ಮಾತಿಗೇನು ಕಡಿಮೆ ಇಲ್ಲ ಅಲ್ಲ? ನಾನೇ ಸರಿ ಅನ್ನೋ ಥರದಲ್ಲಿ ಮಾತಾಡಬೇಡ್ವೆ. ಸ್ವಲ್ಪ ಭಯ ಭಕ್ತಿಯಿಂದ ಇರೋದು ಕಲ್ತ್ಕೋ. ಜಾನಕಿ, ಬಟ್ಟೆ ಮೇಲೆ ಏನಾದರೂ ಕಲೆ ಆದರೆ ಅದು ಹಸಿ ಇರೋವಾಗಲೇ ಉಜ್ಜಿ ತೆಗೆದುಬಿಡ್ಬೋದು. ಒಣಗಿದ ಮೇಲೆ ಬಟ್ಟೆ ಹರಿಯುತ್ತೆ ವಿನಃ ಕಲೆ ಹೋಗಲ್ಲ ಕಣೆ. ಬುದ್ಧಿಗೆ ಮಸಿ ಬೆಳ್ಕೊಂಡ್ರು ಹಾಗೇನೆ. ಶುರುವಿನಲ್ಲೇ ಕಾಲ್ ಮುರಿದು ಬುದ್ಧಿ ಹೇಳಿದರೆ ಎಲ್ಲ ಸರಿ ಹೋಗ್ತಿತ್ತು. ಅಜ್ಜಿ, ಈಗೇನು ನನಗೆ ಭಯಕ್ಕೆ ಅಂತಲೇ ಇಲ್ಲಿ ಕರ್ಸಿ ನಿಲ್ಸಿದ್ರಾ? ನಾನೇ ನನ್ನ ತಪ್ಪನ್ನ ತಿದ್ಕೊಳ್ಳಲ್ಲ ಅಂತ ಹೇಳಿಲ್ಲ, ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಆ ಅವಕಾಶ ಈಗ ಸಿಕ್ಕಿದೆ, ಇನ್ನಾದರೂ ಹೇಳಿದ್ದನ್ನು ಕೇಳ್ಕೊಂಡಿರು. ಆಯಿತು, ಅದೇನು ಮಾಡಬೇಕು ಅಂತ ಹೇಳು. ನೋಡಿ ದಿವ್ಯಾ, ಅಳಿಯಂದರಿಗೆ ಒಳ್ಳೇದಾಗಲಿ ಅಂತ ನೀನು ನಾಳೆ ಭೀಮ ಅಮಾವಾಸ್ಯೆ ವ್ರತ ಮಾಡಬೇಕು. ಏನು ವ್ರತನ? ಅದು ನಾನಾ? ದೇವ್ರ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗಿದ್ರೆ ಇಷ್ಟನೋ ಕಷ್ಟನೋ ಪೂಜೆ ಮಾಡ್ತೀನಿ ಬಿಡು. ಬರೀ ಪೂಜೆ ಮಾಡೋದಲ್ಲ ಕಣೆ, ಸೂರ್ಯ ಮುಳುಗೋವರೆಗೂ ಉಪವಾಸ ಇದ್ದು ವ್ರತ ಮಾಡಿ ರಾತ್ರಿ ಆದ್ಮೇಲೆ ಊಟ ಮಾಡಬೇಕು. ಅಲ್ಲಿವರೆಗೂ ಒಂದು ತೊಟ್ಟು ನೀರು ಕುಡಿಯೋ ಹಾಗಿಲ್ಲ. ನಾನು ಉಪವಾಸ ಇರಬೇಕಾ? ಅದು ಪದ್ಧತಿ. ಸರಿ,
ನಾನು ಉಪವಾಸ ಇದ್ರೆ ನಿನ್ನ ಅಳಿಯಂದ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಅವ್ರಿಗೂ ಉಪವಾಸ ಇರಕ್ಕೆ ಹೇಳು, ನನಗೂ ಒಳ್ಳೇದಾಗಲಿ. ಹಾಗೇನಾದರೂ ಒಳ್ಳೇದಾಗುತ್ತೆ ಅಂದರೆ ಆಮೇಲೆ ಯೋಚನೆ ಮಾಡ್ತೀನಿ. ಅಷ್ಟಕ್ಕೂ ಉಪವಾಸ ಇರೋದ್ರಿಂದ ಒಂದು ಹೊತ್ತಿನ ಊಟ ಉಳಿಯುತ್ತೆ ಹೊರತು ಒಳ್ಳೇದಾಗಲ್ಲ. ವ್ರತ ಅಂತೆ ಉಪವಾಸ ಅಂತೆ. ಸಾಕು ಮುಚ್ಚೆ ಬಾಯಿಗೆ ಬಂದಾಗೆ ಮಾತಾಡಬೇಡ. ವ್ರತ, ಸಂಪ್ರದಾಯ, ಪೂಜೆ, ಪುನಸ್ಕಾರ ಇದೆಲ್ಲ ನಮ್ಮ ನಂಬಿಕೆಗಳು. ನಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ಕೊಂಡಿರೋ ಪದ್ಧತಿಗಳು. ಅದ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ನಾನು ಮಾತಾಡಬಾರ್ದು ಅಂದರೆ ನೀವು ನನಗೆ ವ್ರತ ಮಾಡು, ಉಪವಾಸ ಮಾಡು ಅಂತ ಹೇಳಬೇಡಿ.